ಯಾರದೇ ದೊಡ್ಡ ಮನೆಯಿಂದ ಸ್ವಂತ ಕಲಾವಿದರು ಇರ್ತಾರಲ್ಲ, ಯಾರೇ ಬಂದು ಅವರ ಹೋಲಿಕೆ, ಅವ್ರ ಅಣ್ಣನಂಗಿದ್ದಾರೆ, ದೊಡ್ಡಪ್ಪನಂಗಿದ್ದಾರೆ, ಅವ್ರ ಅಪ್ಪನಂಗಿದ್ದಾರೆ, ಅಜ್ಜನಂಗಿದ್ದಾರೆ. ನಿಮ್ಗೆ ಏನ್ ಕಾಣಿಸ್ತಾ ಇತ್ತು ಯುವರಾಜ್ಕುಮಾರ್ ಅವ್ರನ್ನ ಆಕ್ಷನ್ ಕಟ್ಟಿ? ನನಗೇನೋ ಒಂದು ಇಂಡಿವಿಜುವಾಲಿಟಿ ಕಾಣಿಸ್ತು. ಕಾರಣ ಏನಂದ್ರೆ, ಫಸ್ಟ್ ಟೈಮು ದೊಡ್ಡ ಮನೇಲಿ ಒಂದು ಗಡ್ಡ ಮೀಸೆ ಬಿಟ್ಕೊಂಡ್ ಬಂದಿರೋ ಹೀರೋ. ಅದು ಹೊಸ್ದು ನನಗೆ. ನಾನು ಇಲ್ಲಿವರೆಗೂ ನೋಡಿರ್ಲಿಲ್ಲಲ್ಲ ಯಾರು, ಅಂದ್ರೆ ಈ ತರ ಒಂದು ಗೆಟಪ್ ಅಲ್ಲಿ ಯಾರು ಇರ್ಲಿಲ್ಲ. ಸೊ ನನಗೆ ಗುರು ನೋಡುವಾಗೆಲ್ಲ ಒಂಥರ ಹೊಸ್ದು ಅನ್ಸೋದು. ಆಮೇಲೆ ಕಣ್ಣು ತುಂಬಾ ಚೆನ್ನಾಗಿದೆ ಗುರುದು, ವೆರಿ ಇಂಟೆನ್ಸ್ ಐಸು. ಬಟ್ ಆಕ್ಷನ್ ಮಾತ್ರ ತುಂಬಾ ಸರ್ಪ್ರೈಸ್ ಆಯ್ತು ನನಗೆ. ಅಂದ್ರೆ ಟ್ರೈನ್ ಆಗಿದ್ರು ಎಲ್ಲವೂ ನಾನು ವಿಡಿಯೋಗಳು ನೋಡಿದ್ದೆ, ಬಟ್ ಅದು ಸ್ಪಾಟ್ ಅಲ್ಲಿ ಆ ಎಕ್ಸಿಕ್ಯೂಷನ್ ಮಾಡುವಾಗ ಅದೊಂಥರ ಕಿಕ್. ಆಡಿಯನ್ಸ್ಗೂ ತುಂಬಾ ಒಳ್ಳೆ ಕಿಕ್ ಇರುತ್ತೆ ಆಕ್ಷನ್ ಅಲ್ಲಿ. ಆ ಡ್ಯಾನ್ಸು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇದರಲ್ಲಿ ಒಬ್ಬನೇ ಶಿವಲ್ಲಿ ಒಂದು ಹೈಲೈಟ್ ಬಿಟ್ಟಿಲ್ಲ ನಾವು. ನುಂಚಾಕ್ ಇಟ್ಕೊಂಡು 2 ನುಂಚಾಕಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ. ತುಂಬಾ ಹೈಲೈಟ್ ಆಗುತ್ತೆ. ಅದು ಥಿಯೇಟರ್ಗೆ ಇರಲಿ ಅಂತ ನಾವು ರಿಲೀಸ್ ಮಾಡಲಿಲ್ಲ. ಆ ನಿಟ್ಟಿನಲ್ಲಿ ನೋಡಿದಾಗ ಗುರುಗ್ ಒಂದು ಇಂಡಿವಿಜುವಾಲಿಟಿ ಇದೆ. ಶಿವಣ್ಣ ನೋಡಿದಾಗ ನಮ್ಮ ಸಿನಿಮಾದ ಶೋರಿಲ್ ಆಗ್ಬೋದು, ಹಾಡ್ ನೋಡಿದಾಗ ಶಿವಣ್ಣನೂ ಅದೇ ಅಂದ್ರು, ಇಲ್ಲ ಇಂಡಿವಿಜುವಾಲಿಟಿ ಇದೆ ಸಂತೋಷ್ ಗುರುಗೆ ಅಂತ. ನನಗೂ ಅದೇ ಅನ್ಸಿದ್ದು. ಆ ಇಂಡಿವಿಜುವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನೆರಳು ನೀವು ಹೇಳ್ದಂಗೆ ಇದ್ದೇ ಇರುತ್ತಲ್ಲ, ಆ ನೆರಳನ್ನ ನಮ್ಮ ಮನ್ಸಿಂದನೂ ಯಾರು ತೆಗಿಯಕ್ಕಾಗಲ್ಲ, ಜನರ ಮನ್ಸಿಂದನೂ ಯಾರು ತೆಗಿಯಕ್ಕಾಗಲ್ಲ. ಬಟ್ ಗುರು ಯಾರನ್ನು ಇಮಿಟೇಟ್ ಮಾಡಿಲ್ಲ. ನನಗೆ ತುಂಬಾ ಖುಷಿಯಾಗಿದೆ, ಅದೇ ಇಮಿಟೇಷನ್ ಇಲ್ಲ. ಸೊ ಇದು ಒಂದು ಓನ್ ಸ್ಟೈಲ್ ಇದೆ. ಅದ್ರಲ್ಲಿ ನೆರಳು ಕಾಣುತ್ತೆ, ಶ್ಯಾಡೋಸ್ ಇರ್ತವೆ, ಅದು ನೀವು ಏನು ಮಾಡೋಕ್ಕಾಗಲ್ಲ, ನಿಮಗೆ ಅನಿಸ್ತಾ ಇರುತ್ತೆ ಒಳಗಡೆಯಿಂದ. ಬಟ್ ಹಿ ಹ್ಯಾಸ್ ಮೈಂಟೈನ್ಡ್ ಹಿಸ್ ಇಂಡಿವಿಜುವಾಲಿಟಿ. ನಾನು ಮುಂಚೆಯಿಂದ ಗುರು ಅಂದು ಅದು ತೆರೆಗೆ ಯುವರಾಜ್ ಆಗಿದೆ, ನನಗೆ ಗುರುನೇ ಆಗ್ಬಿಟ್ಟಿದೆ.